ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಅಭಿಪ್ರಾಯವನ್ನ ತಿಳಿಸಬಹುದು. ಇದು ಕೇವಲ ನಗರಂಗೆರೆ ಕೆರೆ ಅಷ್ಟೇ ಅಲ್ಲ, ಭೀಕರ ಬರಗಾಲದ ನಡುವೆ ರಾಜ್ಯದ ಬಹುತೇಕ ಕೆರೆಗಳದ್ದ ಕಣ್ಣೀರ ಕಥೆಯಾಗಿದೆ. ಇರುವ ಜಲ ಮೂಲಗಳನ್ನ ವಿಷಕೆರೆಯನ್ನಾಗಿ ಮಾಡಲಾಗ್ತಾ ಇದೆಯಾ? ಅಧಿಕಾರಿಗಳ ಕಳ್ಳಾಟ, ಜನರಿಗೆ ಪ್ರಾಣ ಸಂಕಟ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕೂಡ ಮೆಸೇಜ್ ಮಾಡಬಹುದು. ಎಕ್ಸ್ ನಲ್ಲೂ ಕೂಡ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಕೆರೆಗಳ ಕಣ್ಣೀರ ಕರೆ, ಜಲಮೂಲ ವಿಷವಾಗ್ತಾ ಇದೆಯಾ? ಈ ಕೂಡಲೇ ಕರೆ ಮಾಡಿ ನೀವು ನಮ್ಮೊಂದಿಗೆ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ನೋಡಿ, ಚಳ್ಳಕೆರೆಯ ನಗರಂಗೆರೆ ರಾಜ್ಯದ ಅತಿ ದೊಡ್ಡ ಕೆರೆಗಳಲ್ಲಿ ಒಂದು. ಲಕ್ಷಾಂತರ ಜನರಿಗೆ ಕುಡಿಯುವ ನೀರು, ಕೃಷಿಗೆ ಆಧಾರವಾಗಿದ್ದ ಈ ಕೆರೆ ಈಗ ಆಡಳಿತದ ನಿರ್ಲಕ್ಷ್ಯದಿಂದಾಗಿ ವಿಷಮಯವಾಗಿ ನೀರು ತುಂಬಿ ತುಳುಕ್ತಾ ಇದ್ದು ನಿರುಪಯೋಗವಾಗಿದೆ. ಈ ಕುರಿತು ನಗರಂಗೆರೆಯ ಜನರ ಜೊತೆ ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ಅಭಿಜಿತ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡ್ಕೊಂಡ್ಬನ್ನಿ. ಕೆರೆಯ ನೀರು ಇಟ್ಕೊಂಡು ಕೂಡ ಇವ್ರಿಗೆ ಅದನ್ನ ಬಳಕೆ ಮಾಡಕ್ಕೆ ಬರ್ತಾ ಇಲ್ಲ. ಈ ನಗರಂಗೆರೆಯ ಜನ ಏನ್ರಿ ಪಾಪ ಮಾಡಿದ್ದಾರೆ? ಅವ್ರೇನ್ರಿ ಪಾಪ ಮಾಡಿದಾರೆ? ಪಾಪ ಚಳ್ಳಕೆರೆ ಅವರ ಪೂರಾ ಸೀವೇಜ್ ನ ಅವರು ಕುಡಿಯೋಕೆ ಬಳಸಬೇಕು ಅಂತ ಪರಿಸ್ಥಿತಿ. ಅದ್ಯಾಕೆ ಯಾರು ಅದ್ ಗಮನ ತಗೋತಾ ಇಲ್ಲ ಅಂತ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಮ್ಮ ಪ್ರಾಕೃತಿಕ ಸಂಪನ್ಮೂಲ ಈ ಕೆರೆನ ಇವರು ಒಂಥರ ಈ ಕೊಚ್ಚೆ ಗುಂಡಿಯಾಗಿ ಬಳಸ್ತಾ ಇದ್ದಾರೆ. ಚಳ್ಳಕೆರೆ ಅಷ್ಟೂ ತ್ಯಾಜ್ಯ ತಂದು, ಎಲ್ಲಾ ತರದ ತ್ಯಾಜ್ಯ ತಂದು ಇಲ್ಲಿ ಸುರಿಯೋದಕ್ಕೆ ಬಳಸ್ತಾ ಇದ್ದಾರೆ ಅಂತ. ಎಂತ ದುರಂತ ಅಲ್ವಾ? ನದಿನ ಕೆರೆಗಳನ್ನ ನಾವು ದೇವ್ರು ಅಂತ ಪೂಜೆ ಮಾಡ್ತೀವಿ. ಮೇಡಮ್, 5 ವರ್ಷದಿಂದಲೂ ಇದೇ ನೀರು ಬರ್ತದೆ. ಟೌನ್ ನೀರು ಕಂಪ್ಲೀಟ್ ಕಾಲೇಜದಿಂದ ಬರ್ತಾ ಇದೆ. ಆ ಕಾಲೇಜದಿಂದ ಬಂದು ಇದ ಸೇರ್ತದೆ. ಆ ನೀರು ಕಲುಷಿತವಾಗಿ ಏನಕ್ಕೂ ಉಪಯೋಗ ಇಲ್ಲ. ಭಾರಿ ಸೊಳ್ಳೆ. ಆ ದನ ಕರುಗಳು ಉಪಯೋಗ ಬರಲ್ಲ. ಏನೊಂದಕ್ಕೂ ಉಪಯೋಗ ಆಗ್ತಿಲ್ಲ ಮೇಡಮ್. ಇದರಲ್ಲಿ ಮೀನುಗಳು ಅವೆಲ್ಲ 15 ದಿನಕ್ಕೊಂದ್ಸರಿ ಎಲ್ಲ ಸತ್ಬಿಟ್ಟು ಮೇಲೆ ತೇಲ್ತವೆ. ಅವನ್ನ ನಾಯಿಗಳು ಪಾಯಿಗಳು ತಿಂದು ನಾಯಿಗಳು ಸಾಯ್ತದೆ. ಈ ಮೀನುಗಳನ್ನ ಮಾರಾಟ ಮಾಡ್ತಾರೆ. ಇದು ಬಹುಮುಖ್ಯವಾಗಿ ವಿಷಯಕ್ಕೆ ಬರಬೇಕು ಅಂತಿದೆ. ನೀವು ಪ್ರಸ್ತಾಪ ಮಾಡಿದ್ದು ತುಂಬಾ ಚೆನ್ನಾಗಿದೆ. ನೋಡಿ, ನಮ್ಮ ಮೀನುಗಾರಿಕೆ ಇಲಾಖೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವ ರೀತಿಯಾಗಿ ಸಮನ್ವಯತೆಯಿಂದ ಕೆಲಸ ಮಾಡ್ತಾ ಇದೆ ಅಂದ್ರೆ, ಇಂಥ ಪೊಲ್ಯೂಟೆಡ್ ವಾಟರ್ ಅಲ್ಲಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಏನಿದೆ ಆ ಬೋರ್ಡ್ ಇದಕ್ಕೆ ಸ್ಯಾಂಕ್ಷನ್ಸ್ ಕೊಡ್ತಾ ಇದೆ ಮೀನುಗಾರಿಕೆ ಮಾಡ್ಲಿಕ್ಕೆ. ಹೆಂಗೆ ಅವರೇ ಕೆಟ್ಟ ಪೊಲ್ಯೂಟೆಡ್, ಇದು ಕುಡಿಯಕ್ಕೂ ಯೋಗ್ಯ ಇಲ್ಲ, ಪ್ರಾಣಿಗಳಿಗೂ ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತ ಕೊಟ್ಬಿಟ್ಟು ಅದಕ್ಕೆ ಮೀನುಗಾರಿಕೆಗೆ ಹೆಂಗ್ ಪರ್ಮಿಷನ್ ಕೊಡ್ತಾರೆ? ಇದು ಏನಾಗ್ತಾ ಇದೆ, ಕುಡಿಯೋದಕ್ಕೆ ನೀರಿಗೆ ಯೋಗ್ಯತೆ ಇಲ್ಲ ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳುತ್ತೆ. ಆದ್ರೆ ಇದು ಎಂಎ ಅವರಿಗೂ ಸಹ ನಾನು ಸಂಪರ್ಕ ಮಾಡಿದಾಗುತ್ತೆ. ಇದು ಅಗ್ರಿಕಲ್ಚರ್ ಪರ್ಪಸ್ ನೀವು ಬಳಕೆ ಮಾಡಬಹುದು, ಬಟ್ ವಾಟರ್ ಆಫ್ ಡ್ರಿಂಕಿಂಗ್ ಏನು ಅನಿಮಲ್ಸ್ ಆಗಲಿ ಅಥವಾ ಪ್ರಾಣಿಗಳಿಗಾಗಲಿ ಅಥವಾ ಮನುಷ್ಯರಿಗೆ ಯೋಗ್ಯ ಅಲ್ಲ. ಅದೇ ಅದಕ್ಕೆ ಬಳಸಿ ಅಂತ ಆ ನಿಟ್ಟಿನಲ್ಲಿ ಒಂದು ಸಬೂಬನ್ನು ಕೊಡುವಂತಹ ವ್ಯವಸ್ಥೆ ನಾನು ಖುದ್ದಾಗಿ ಕೇಳಿರುವಂತ ಆನ್ಸರ್. ತದನಂತರ ನೀವು ಮೀನುಗಾರಿಕೆ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಆಲ್ಮೋಸ್ಟ್ ಈ ಮೀನುಗಳು ತಿನ್ನುವಂಥದ್ದು ಇಲ್ಲಿ ಮೀನುಗಾರಿಕೆ ಮಾಡಿ ಟೆಂಡರ್ ಪ್ರಕ್ರಿಯೆ ಆಗಿದೆ. ಈ ಟೆಂಡರ್ ಪ್ರಕ್ರಿಯೆಯಿಂದ ಇವತ್ತು ನಗರ ಪ್ರದೇಶಗಳಲ್ಲಿ ಮೀನುಗಳನ್ನು ಮಾರಾಟ ಆಗ್ತಿದೆ. ಆ ಮಾರಾಟದಿಂದ ಆರೋಗ್ಯದ ಪರಿಣಾಮ ಹೇಗೆ ಬೀರುತ್ತೆ ಅನ್ನುವಂಥದ್ದು. ಎಲ್ಲಿ ಮಾರ್ತಾರೆ? ಆ ಮೀನೆಲ್ಲ ತಗೊಂಡೋಗಿ ಎಲ್ಲಿ ಮಾರ್ತಾರೆ? ಟೌನ್ ಅಲ್ಲಿ, ಚಳ್ಳಕೆರೆನಲ್ಲೂ ಮಾಡ್ತಾರೆ. ಚಳ್ಳಕೆರೆಯಲ್ಲೂ ಆಗುತ್ತೆ. ಬಹುತೇಕ ನಗರ ಹತ್ತಿರದಲ್ಲಿ ಪ್ರದೇಶದಲ್ಲಿ ಇರ್ತಕ್ಕಂಥ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಸಾಗಿಸ್ತಾ ಇದ್ದಾರೆ. ಇದು ಎಲ್ಲ ಎಂಥ ಕರ್ಮರಿ ಇದು. ಪೊಲ್ಯೂಷನ್ ಬೋರ್ಡ್ನವ್ರು ಒಂದ್ ಕಡೆ ಇದು ಕುಡಿಯಕ್ಕೂ ಯೋಗ್ಯ ಇಲ್ಲ, ಜಾನುವಾರುಗಳು ಕುಡಿಯಕ್ಕೂ ಯೋಗ್ಯ ಇಲ್ಲ ಅಂತ ಇದಕ್ಕೆ ಸರ್ಟಿಫೈ ಮಾಡ್ತಾರೆ ಕೆರೆನ. ಅದೇ ಮೀನುಗಾರಿಕೆ ಮಾಡಬಹುದು ಅಂತ ನೋಡಿ. ಇವತ್ತು ಮೀನುಗಾರಿಕೆಗೆ ಅತ್ಯಂತ ಹೆಚ್ಚಿನ ಬೆಂಬಲ ಕೊಡಬೇಕಾಗಿರುವಂತಹ, ಸಪೋರ್ಟ್ ಕೊಡಬೇಕಾಗಿರುವಂತಹ ಅಗತ್ಯ ಇದೆ. ಆದರೆ ಈ ರೀತಿ ಅಲ್ಲ. ಸೊ ಈ ಊರಿನ ಜನ ಆಗ್ರಹಿಸ್ತಾ ಇದ್ದಾರೆ, ಕೆರೆನ, ಬಂಗಾರದಂತ ಕೆರೆನ, ಈ ಜಲ ಮೂಲಗಳು ಅಂತಂದ್ರೆ ಜೀವ ಮೂಲಗಳವು, ಅಂತ ಜೀವ ಮೂಲವನ್ನೇ ಹಾಳು ಮಾಡಿ, ವಿಷಮಯ ಮಾಡಿ, ಬತ್ತಿಸಿ ಏನ್ ಮಾಡಬೇಕಾಗಿದೆ ಅಂತ ಬಹುಶಃ ಚಳ್ಳಕೆರೆ ನಗರಸಭೆ, ಶಾಸಕರು ಮತ್ತು ಸರ್ಕಾರ ಇದನ್ನ ಅತ್ಯಂತ ತುರ್ತಾಗಿ ಇದ್ರ ಬಗ್ಗೆ ಗಮನ ಕೊಡಬೇಕು. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ಓಡಾಡಿದ್ರಂತೆ. ಹಂಗಾಗಿದೆ ನಮ್ ಕತೆ. ಬರ ಪರಿಸ್ಥಿತಿನಲ್ಲಿ ಇಷ್ಟು ದೊಡ್ಡ ಕೆರೆಯ ನೀರನ್ನ ಒಂದು ಹನಿ ಬಳಸಕ್ಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಗುಳೆ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಚಳ್ಳಕೆರೆ.